ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಅದಕ್ಕೆ ಹಲವಾರು ಉದಾಹರಣೆ. ನಿನ್ನೆ ತಾನೇ ನಮ್ಮ ಶಿವಮೊಗ್ಗ ನಗರದ ನಿವಾಸಿ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಸೂಪರ್ಡೆಂಟ್ ಚಂದ್ರಶೇಖರ್ ಅವರು ಯಾವ ರೀತಿ ಅವರ ಅಳಲನ್ನ ತೋಡ್ಕೊಂಡಿದ್ದಾರೆ ಅಂತಂದ್ರೆ, ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಒಂದು ವಾತಾವರಣಕ್ಕೆ ಅಧಿಕಾರಿಗಳನ್ನ ತಳ್ಳಿದೆ ಅಂತೇಳಿ ಸರ್ಕಾರ ತಳ್ಳಿದೆ ಅಂತ ಕಾಣ್ತಾ ಇದೆ. ಅವ್ರು ಬರ್ದಿದ್ದಾರೆ, ನೀವೆಲ್ಲ ನೋಡಿರ್ತೀರಿ ಅನ್ಸುತ್ತೆ. ನಾನು ಹೇಳಿ ಅಲ್ಲ ಅಂತೇಳಿ ಮೂರ್ ಸಲ ಬರ್ದಿದ್ದಾರೆ. ಇಂಥ ಒಂದು ಸಂದರ್ಭ ಒಬ್ಬ ಸೂಪರಿಂಟೆಂಡೆಂಟ್ ಗ್ರೇಡ್ ನ ಅಧಿಕಾರಿಗೆ ಬರುತ್ತೆ ಅಂದ್ರೆ, ಇನ್ ಸಾಮಾನ್ಯ ಅಧಿಕಾರಿಗಳ ಪರಿಸ್ಥಿತಿ ಏನಿದೆ? ನಾನು ಹೇಳಿ ಅಲ್ಲ, ನಾನೇನು ತಪ್ಪು ಮಾಡಿಲ್ಲ, ಆದ್ರೂ ಇಂಥ ಪರಿಸ್ಥಿತಿಗೆ ಒಳಗಾಗಿದ್ದೀನಿ. ನಾನು ಕೋಟ್ಯಾಂತರ ರೂಪಾಯಿನ ಅನುಮತಿ ಇಲ್ಲದೆ ಸಚಿವರ ಮೌಖಿಕ ಆದೇಶಕ್ಕೆ ನಾವು ಕೆಲಸವನ್ನ ಮಾಡಬೇಕಾಗಿದೆ. ಕಣ್ಣು ಮುಂದೆ ವ್ಯವಹಾರಗಳು ನಡೀತಾ ಇದೆ. ನಿನಗ್ಯಾಕೆ ಬೇಗ ಇಮಿಡಿಯೇಟ್ ಆಗಿ RTGS ಮಾಡ್ಕಪ್ಪ ಅಂತಾರೆ. ಈ ರೀತಿ ತಮ್ಮ ಅಳಲನ್ನ ಜೀವಂತ ಇದ್ದಾಗ ಯಾರ ಮುಂದೆ ಹೇಳಕ್ಕೆ ಧೈರ್ಯ ಬರದೆ, ಡೆತ್ ನೋಟ್ ಅಲ್ಲಿ ಒಬ್ಬ ಮನುಷ್ಯ ಬರೀತಾನೆ ಅಂತಂದ್ರೆ, ಅದು ನಮ್ಮ ಸರ್ಕಾರದ ಅಧಿಕಾರಿ ಈ ರೀತಿ ಪರಿಸ್ಥಿತಿ ಬರುತ್ತೆ ಅಂತಂದ್ರೆ, ನಾವೆಲ್ಲ ಯಾವ ವಾತಾವರಣದಲ್ಲಿ ಇದ್ದೀವಿ? ಸಾಯುವಂತಹ ಸಂದರ್ಭದಲ್ಲಿ ಯಾವ ವ್ಯಕ್ತಿ ಕೂಡ ಯಾವ ಭಾವನೆಯಲ್ಲಿ ಮಾತಾಡ್ತಾನೆ ಅನ್ನೋದು ನೀವೆಲ್ಲ ಕೂಡ ಒಂದು ನಿಮಿಷ ಯೋಚನೆ ಮಾಡ್ಬೇಕಾಗತ್ತೆ. ಆದ್ರೆ ಇಡೀ ಪ್ರಸಂಗನ ನೋಡಿದ್ರೆ ಏನು ಹಾಗೆ ಇಲ್ವೇನೋ ಅನ್ನೋಂಗಿದೆ. ಸರ್ಕಾರ ಏನು ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ ಜೀವಗಳು ಹೋಗ್ತಾ ಇದ್ದಾವೆ, ಆ ಕುಟುಂಬಗಳು ಅನಾಥವಾಗ್ತಾ ಇದ್ದಾವೆ, ಇಲಾಖೆಗಳು ಬರದಾಗ್ತಾ ಇದ್ದಾವೆ. ಆದ್ರೆ ಇವ್ರಿಗೆ ಮಾತ್ರ ಏನು ಆಗಿದೆ ಅನ್ನುವಂತ ಒಂದು ಆಲೋಚನೆ ಕೂಡ ಇಲ್ಲದೆ ಇರೋ ರೀತಿಯಲ್ಲಿ ಸರ್ಕಾರ ತನ್ನ ನಡತೆಯನ್ನ ತೋರಿಸ್ತಾ ಇದೆ. ಇದನ್ನು ನಾವು ಖಂಡಿಸ್ತೀವಿ. ಇದೇ ರೀತಿ ಹಿಂದೆ ನಮ್ಮ ನಗರದವರೇ ಜಿಲ್ಲೆಯ ಮಾಜಿ ಉಪಮುಖ್ಯಮಂತ್ರಿಗಳು ಈಶ್ವರಪ್ಪನವರು ಪರ್ಸೆಂಟೇಜ್ ಕೇಳಿದ್ರು ಅಂತ ಹೇಳಿ ಅವರ ಮೇಲೆ ಒಂದು ಆಪಾದನೆ ಬಂದಾಗ ಒಬ್ಬ ಕಾಂಟ್ರಾಕ್ಟರ್ ಡೆತ್ ನೋಟ್ ಅನ್ನ ಬರೆದಿಟ್ಟಾಗ, ಇದೇ ನಮ್ಮ ಮುಖ್ಯಮಂತ್ರಿಗಳು ಎಷ್ಟು ಒತ್ತಾಯ ಮಾಡಿದ್ರು ಈಶ್ವರಪ್ಪನವ್ರು ರಾಜೀನಾಮೆಗೆ, ಅದು ಮರ್ತೋಯ್ತು. ಈಗ ತಮ್ಮ ಕ್ಯಾಬಿನೆಟ್ ನಲ್ಲಿರುವಂತಹ ಸಂಬಂಧಪಟ್ಟ ಮಂತ್ರಿಯ ರಾಜೀನಾಮೆಯನ್ನ ತಕ್ಷಣ ಪಡಿಬೇಕಲ್ವಾ? ಡೆತ್ ನೋಟ್ ಹಾಗಾದ್ರೆ ಸುಳ್ಳ? ಡೆತ್ ನೋಟಿಗೆ ಬೆಲೆ ಇಲ್ವಾ? ಒಬ್ರಿಗೊಂದು ನ್ಯಾಯನ? ತಕ್ಷಣ ನಾವು ಒತ್ತಾಯ ಮಾಡ್ತೇವೆ, ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ವಾಲ್ಮೀಕಿ ಅಭಿವೃದ್ಧಿ ನಿಗಮವನ್ನ ಯಾರು ನೋಡ್ಕೋತಾರೆ, ಯಾರು ನಿಭಾಯಿಸ್ತಾರೆ, ಆ ಮಂತ್ರಿಗಳನ್ನ ತತ್ಕ್ಷಣ ರಾಜೀನಾಮೆ ಪಡಿಬೇಕು. ಇಲ್ಲ ಇಡೀ ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಕುಸಿದೋಗಿದೆ. ಸಾಮಾನ್ಯ ಜನರು ಧೈರ್ಯವಾಗಿ ಓಡಾಡೋದು ಕಷ್ಟ ಇದೆ. ವಿದ್ಯಾರ್ಥಿನಿಯರು ಶಾಲೆಗೆ ಹೋದವರು ವಾಪಸ್ ಬರೋ ತನಕ ತಾಯಂದಿರು ಆತಂಕದಲ್ಲಿರುವಂತಹ ಪರಿಸ್ಥಿತಿ ಬಂದಿದೆ.
ಬೇರೆ ಬೇರೆ ರಾಜ್ಯದಿಂದ ಬಂದು ರೇವ್ ಪಾರ್ಟಿಗಳನ್ನ ಎಲ್ಲಿ ಮಾಡ್ತಾರೆ? ಕರ್ನಾಟಕದಲ್ಲಿ ಮಾಡ್ತಾರೆ. ಮೊನ್ನೆ ತಾನೇ ನೋಡಿದೀವಿ ನಾವು. ಗ್ಯಾಂಗ್ ವಾರ್ಗಳು ನಾವೆಲ್ಲೋ ದುಬೈಯಲ್ಲೋ ಎಲ್ಲೋ ನೋಡ್ತಾ ಇದ್ವಿ ಟಿವಿಯಲ್ಲಿ. ಉಡುಪಿಯಲ್ಲಿ ನಡೀತದೆ. 10 ನಿಮಿಷದಲ್ಲಿ 3 ಕೊಲೆ ಆಗ್ತದೆ. ಎಲ್ಲಿ? ನಮ್ಮ ಶಿವಮೊಗ್ಗ ನಗರದಲ್ಲಿ ಆಗ್ತದೆ. ಏನಿದು ಅರ್ಥ ಏನು? ಅಧಿಕಾರಿಗಳು ಕೆಲಸ ಮಾಡಕ್ ರೆಡಿ ಇದ್ರು ಕೂಡ ಈ ರಾಜಕೀಯ ಅಧಿಕಾರಸ್ಥರು ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ವೇನೋ ಅನ್ನಿಸ್ತಾ ಇದೆ. ಎಲ್ಲಿ ನೋಡಿದ್ರು ಗಾಂಜಾ ಹೊಗೆ, ಎಡೆಬಿಡಿದೆ ಗಾಂಜಾ, ಇಸ್ಪೀಟು, ಇದೆಲ್ಲ. ನಾನು ನಿನ್ನೆ SP ಅವರಿಗೆ ಕೇಳಿದೆ, ಅಂತಂದ್ರೆ ಹೆಣ್ಮಕ್ಳಿಗೆ ಧೈರ್ಯನೇ ಬರ್ತಿಲ್ಲ, ಕಾಲೇಜಿಗೆ ಹೆಣ್ಮಕ್ಳು ಕಳ್ಸಕ್ಕೆ ಮನೇಲಿ ಧೈರ್ಯ ಬರ್ತಾ ಇಲ್ಲ. SP ಅವರು ಈ ತರ ಮಾಡಿರೋದ್ರಿಂದ ಏನೋ ಒಂದು ನಮ್ಮ ಮಕ್ಕಳನ್ನು ಕಾಪಾಡಕ್ಕೆ ಒಂದು ಟೀಮ್ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅನ್ನೋ ಒಂದು ಧೈರ್ಯವನ್ನು ಕೂಡ ಬರುವಂತ ಒಂದು ಸಂದರ್ಭ, ವಾತಾವರಣವನ್ನ ನೋಡ್ಬೋದಲ್ಲಿ. ಇದಕ್ಕೆ ಗಮನ ಕೊಟ್ಟಂಗೆ SP ಅವರು ಇಲ್ಲಿ ಇಸ್ಪೀಟು ಗಾಂಜಾ ಕಡೆನೂ ಗಮನ ಕೊಡಬೇಕು. ಇಡೀ ರಾಜ್ಯದಲ್ಲಿ ಈ ತರಹದ ವಾತಾವರಣ ನೋಡ್ತಾ ಇದ್ದೀವಿ. ಯಾವುದೇ ವಿಚಾರ ಬಂದ್ರೂ ಅದನ್ನ ರಾಜಕೀಯವಾಗಿ ತಿರುಗಿಸುವಂತ ಕೆಲಸ ಮಾಡ್ತಾ ಇದೆ ಬಿಟ್ರೆ ಸರ್ಕಾರ. ತಕ್ಷಣ ನಾವೇನು ಮಾಡಬೇಕು, ಕಾನೂನಿನ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದನ್ನ ನಾವು ಖಂಡಿಸ್ತೀವಿ. ಸಂಬಂಧಪಟ್ಟ ಮಂತ್ರಿಯ ರಾಜೀನಾಮೆಯನ್ನು ಪಡಿಬೇಕು. FIR ನಲ್ಲಿ ಅವ್ರ ಹೆಸರು ಸೇರಿಸಿಲ್ಲ. ಕಾರಣ ಕೇಳಿದ್ರೆ ಸಚಿವರು ಬರ್ತಾರೆ, ಯಾರು ಹೆಸರಿಲ್ಲ ಅಂತಾರೆ. ಆ ಇಲಾಖೆಗೆ ಒಂದು ಡಜನ್ ಸಚಿವರು ಇರ್ತಾರ, ಯಾರ್ದಾರ ಹೆಸರು ಒಬ್ಬರದೇ ಇರ್ಬೇಕಲ್ಲ. ಸಚಿವರು ಅಂತ ಬರ್ತಿರೋದು ನಿಜ, ಎಲ್ಲರೂ ಓದಿದ್ದಾರೆ. ಹಾಗಾಗಿ ಜನಕ್ಕೆ ಧೈರ್ಯ ಬರಬೇಕು ಅಂದ್ರೆ, ಅಧಿಕಾರಿಗಳಿಗೆ ಧೈರ್ಯ ಬರಬೇಕು ಅಂತಂದ್ರೆ, ನೀವು ಈ ನಡೆದಿರುವಂತಹ ಈ ಘಟನೆಗೆ ತಕ್ಷಣ ಸರಿಯಾದ ರೀತಿಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಅಧಿಕಾರಿಗಳು ಧೈರ್ಯದಿಂದ ಕೆಲಸ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಒತ್ತಾಯವನ್ನ ಮಾಡ್ತೀನಿ.